ಅಸ್ಸಲಾಮ್ ವಲೈಕುಮ್, ಹೇಗಿದ್ದೀರಾ? ಹಾಯ್, ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೇನೆ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತೇನೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನಿವತ್ತು ಮಾಡ್ತಾಯಿದ್ದೀನಿ ಕೀರು ಪಾಯಸ ಅನ್ಬೋದು, ಸೇವಿಗೆ ಪಾಯಸ ಅನ್ಬೋದು, ಕೀರು ಅನ್ಬೋದು. ಸೊ ಹಬ್ಬಕ್ಕೆ, ಮದುವೆ ಮನೆಗೆ, ಫಂಕ್ಷನ್ಗೆ, ಈದ್ ಮಿಲಾದ್ಗೆ ಯಾವುದಕ್ಕೂ ಹಾಕ್ಬೋದು. ಸೊ ನಾನು 2 ಚಮಚದಷ್ಟು ತುಪ್ಪ ಹಾಕಿದ್ದೀನಿ. ನಾನು ಮನೆಯಲ್ಲಿ ಮಾಡೋ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 5-6 ಬಾದಾಮ್ ಕಟ್ ಮಾಡಿ ಮತ್ತು ಒಂದು 5-6 ಬೀಜ ಹಾಕಿ ಗೋಲ್ಡನ್ ಕಲರ್ ಬರೋ ತನಕ ಅದನ್ನು ಹುರಿದೆ. ಅದ್ರ ಮೇಲೆ ನಾನು ಸೇವಿಗೆ ಹಾಕ್ತಾಯಿದ್ದೇನೆ. ಸೇವಿಗೆ ಸಪ್ಪರದ್ದು ಹಾಕ್ತಾರೆ, ಸ್ವಲ್ಪ ದಪ್ಪದ್ದು. ಅದು ನಾನು ನಿಮಗೆ ತೋರ್ತೇನೆ ಅದನ್ನು ಯಾವ ಥರ ಮಾಡ್ತಾರೆ ಅಂತ. ಒಬ್ಬೊಬ್ಬರು ಹೇಳ್ತಾರೆ ಇದು ಗೋಲ್ಡನ್ ಕಲರ್ ಬರುವರ ತನಕ ನಾವು ತುಪ್ಪದಲ್ಲಿ ಫ್ರೈ ಮಾಡಬೇಕು. ಮತ್ತೊಂದು ಪಾತ್ರೆಯಲ್ಲಿ ನಾನು ಹಾಲು ಇಟ್ಟಿದ್ದೇನೆ ಬಿಸಿ ಮಾಡಲಿಕ್ಕೆ. ಒಬ್ಬೊಬ್ಬರು ಹೇಳ್ತಾರೆ ನಾವು ಸೇವಿಗೆ ಪಾಯಸ ಮಾಡುವಾಗ ಅದು ಚಪ್ಪೆ ಮೇಲೆ ಗಟ್ಟಿ ಆಗುತ್ತೆ ಅಂತ. ಬಟ್ ಇದು ಗಟ್ಟಿ ಆಗಲ್ಲ, ನೋಡಿ ಟ್ರೈ ಮಾಡಿ. ಮತ್ತು ಅದಕ್ಕೆ ನಾನು ಹಾಕ್ತಾಯಿದ್ದೇನೆ 1 ಲೀಟರ್ ಹಾಲಿಗೆ ದೊಡ್ಡ ಚಮಚದಷ್ಟು 3 ಚಮಚ ಸಕ್ಕರೆ ಹಾಕಿದ್ದೇನೆ. ಸಿಹಿ ಜಾಸ್ತಿ ಇದ್ದರೆ ಜಾಸ್ತಿ ಹಾಕ್ಬೋದು, ಕಮ್ಮಿ ಇದ್ದವ್ರು ಕಮ್ಮಿ ಹಾಕ್ಬೋದು. ಮತ್ತು 1 ಏಲಕ್ಕಿ ಹಾಕಿದ್ದೇನೆ, ಬಟ್ ಅದು ಸಿಪ್ಪೆ ತೆಗಲಿಲ್ಲ, ನಾನು ಸಿಪ್ಪೆ ಒಟ್ಟಿಗೆ ಹಾಕಿದೆ. ಒಂದೇ ಏಲಕ್ಕಿ 2 ತುಂಡು ಮಾಡಿ ಹಾಕಿದೆ. ಮತ್ತು ಅದು ನಾನು ಗೋಲ್ಡನ್ ಕಲರ್ ಬರುವ ತನಕ ಸೇಮಿಗೆ ಅದು ಮಿಕ್ಸ್ ಮಾಡಿದೆ. ಅದಕ್ಕೆ ಸ್ವಲ್ಪ ಹಾಲು ಬಾಯ್ಲ್ ಬರುವಾಗ ಮತ್ತು ನಾನು ಅದಕ್ಕೆ ಹಾಕ್ತೀನಿ ಸಿಹಿ ಮಿಠ ಸೋಡಾ ಅಂತ. ಯಾಕಂದರೆ ಅದು ಹಾಕಿದರೆ ಹಾಲು, ಈಗ ನಮ್ಮ ಅಂಗಡಿಯಿಂದ ತಗೊಂಡು ಬರುವಾಗ ಒಂದೊಂದು ಹಾಲು ಹಾಲಾಗಿರುತ್ತೆ, ಬಟ್ ಇದು ಹಾಲು ಇರುವುದಿಲ್ಲ, ಹಾಲಾಗಿ ಚೆನ್ನಾಗಿರುತ್ತೆ. ಇದರ ಒಳ್ಳೆ ಮಿಕ್ಸ್ ಮಾಡಬೇಕು. ಬಾಯ್ಲ್ ತುಂಬ ಜಾಸ್ತಿ ಇಡಿ, ಯಾಕಂದರೆ ನಾವು ಇದಕ್ಕೆ ಎಂತನೂ ಹಾಕ್ತಾ ಇಲ್ಲ, ಅದಕ್ಕಾಗಿ ತುಂಬ ಸ್ವಲ್ಪ ಹಾಲು ದಪ್ಪಾಗಿ ಬರಬೇಕು. ಮತ್ತು ಗ್ಯಾಸ್ ಬಂದ್ ಮಾಡಿ 10 ಮಿನಿಟ್ಸ್ ದಪ್ಪೆ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ದಪ್ಪ ಏನೂ ಆಗಲಿಲ್ಲ. ಫುಲ್ಲು ಚಪ್ಪೆ ಆದ್ರೂ ದಪ್ಪ ಆಗಲ್ಲ. ಒಂದು ಸರ್ತಿ ಟ್ರೈ ಮಾಡಿ, ತುಂಬ ಟೇಸ್ಟ್ ಇರುತ್ತೆ. ಮದುವೆ ಮನೆಗೆ, ಹಬ್ಬಕ್ಕೆ, ಈದ್ ಮಿಲಾದ್ಗೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್